ಪ್ರತಿದಿನ ಒಂದು ಏರಿಯಾಗೆ ಜನರ ಸಮಸ್ಯೆನ ಕೇಳ್ಕೊಂಡು ಹೋಗ್ತೀವಿ. ಆದರೆ ಪ್ರತಿದಿನನೂ ಸಹ ಬೇಜಾರಾಗುತ್ತೆ. ಯಾಕಂತಂದರೆ ಜನರು ಇವತ್ತಿನ ಕಾಲಘಟ್ಟದಲ್ಲೂ ಸಹ ಇಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು. ಯಾಕಂತಂದರೆ ಈ ಅಕ್ಕನ ನೋಡಿದೆ ನಾನು, ಇಂತಹ ರಸ್ತೆಯಲ್ಲಿ ಅವರು ಪ್ರತಿದಿನ ಇಲ್ಲಿ ಡೆಲಿವರಿ ಕೊಡೋಕೆ ಬರ್ತಾರೆ ಅಂತ ಹೇಳಿ. ನಾನು ಹೆಚ್ಚಾಗಿ ಹೇಳಲ್ಲ, ಅವರಿಗೆ ಸಮಸ್ಯೆ ಏನಾಗ್ತಿದೆ ಅಂತ ನಾನು ಕೇಳ್ತೀನಿ. ಅಕ್ಕ, ನಿಮ್ಮ ಹೆಸರು? ನನ್ನ ಹೆಸರು ನೇತ್ರಾವತಿ ಅಂತೇಳಿ. ಎಷ್ಟು ವರ್ಷದಿಂದ ತಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ? ನಾನು ಇದು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ತಾವು ಓಡಾಡ್ತಿರಲ್ಲ, ನಿಮಗೆ ಎಷ್ಟು ಸಮಸ್ಯೆ ಆಗ್ತದೆ? ಯಾಕಂತಂದರೆ ಎಲ್ಲವೂ ಸರಿ ಇರುವಂತಹ ನಮ್ಗಳಿಗೆ ಸರಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಹೆಂಗೆ ಸರಿ ಅನಿಸ್ತಾ ಇದೆ? ಸಮಸ್ಯೆ ಎಷ್ಟಾಗ್ತಿದೆ? ಈ ರಸ್ತೆ ಹಳ್ಳ ಗುಂಡಿನಲ್ಲಿ ಈಗ ನಮ್ಮ ಗಾಡಿ ಹೋಗಲ್ಲ. ಯಾರಾದರೂ ಹಿಂದೆಗಡೆಯಿಂದ ಬಂದು ತಳ್ಕೊಡ್ಬೇಕು. ಒಬ್ಬರೇ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಸಿಕ್ಕಾಬಿಟ್ಟೆ ಗುಂಡಿ ಇದೆ ರಸ್ತೆ. ಮತ್ತು ಮಳೆ ಹೋಯ್ತು ಅಂದರೆ ರಸ್ತೆಯಲ್ಲಿ ಮೂವ್ ಮಾಡೋಕ್ಕಾಗಲ್ಲ. ಗಾಡಿ ಯಾರಾದರೂ ತಳ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲಿ. ರಸ್ತೆದೇ ದೊಡ್ಡ ಪ್ರಾಬ್ಲಮ್ ಆಗೈತೆ ನಮಗೆ. ಅಕ್ಕ, ಈಗ ಯಾರೋ ಇದ್ರೂ ಓಕೆ ತಳ್ಳಿ ಕೊಡ್ತಾರೆ. ಅಕಸ್ಮಾತ್ ಯಾರೂ ಇಲ್ಲ ಅಂತಂದರೆ ತಾವು ಅವಾಗ ಏನು ಮಾಡ್ತಾರೆ? ಯಾಕಂದರೆ ಕೆಲವರು ಅರ್ಜೆಂಟ್ ಮಾಡ್ತಾರೆ. ನೀವು ಅದೇ ಟೈಮ್ ಒಳಗಡೆ ಹೋಗಿ ಟೈಮ್ ಒಳಗಡೆ ಹೋಗಿ ತಾವು ಅಲ್ಲಿಗೆ ರೀಚ್ ಆಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರ? ನಡ್ಕೊಂಡು ಹೋಗ್ಬೇಕಾಗುತ್ತೆ, ಬೇರೆ ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮಗೆ ಈಗ ಸಮಸ್ಯೆ ಇರೋದ್ರಿಂದ ನಡ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಈ ಗಾಡಿ ಹೋಗಲ್ವಲ್ಲ ರಸ್ತೆಯಲ್ಲಿ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ರಸ್ತೆ ಇದು ತುಂಬ ವರ್ಷದಿಂದ ಹಿಂಗೆ ಐತೆ. ಆದಷ್ಟು ಈ ರಸ್ತೆ ನಮಗೆ, ನಾನು ಎಷ್ಟೋ ಸಲ ಎದ್ದಿದ್ದೀನಿ ನಡ್ಕೊಂಡು ಹೋಗ್ಬೇಕಂದ್ರೆ. ಗಾಡೀಲಿ ಬಿದ್ದಿಲ್ಲ. ಇದು ರಸ್ತೆ ಮಾಡಿದ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ, ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಅಕ್ಕ, ಇಲ್ಲಿ ಒಂದು ಕಡೆ ರಸ್ತೆ ಸಮಸ್ಯೆ ಕಾಣ್ತಿದೆ, ಇನ್ನೊಂದು ಕಡೆ ನಮಗೆ ಕಸದ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಸಂಪೂರ್ಣವಾಗಿ ರಸ್ತೆ ಮಧ್ಯದಲ್ಲೇ ಬಂದು ನಿಂತಿದೆ. ಅದು ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಸ ಎಲ್ಲರೂ ತೊಗೊಬಂದು ಹಾಕ್ತಾ ಇರ್ತಾರೆ. ಅವ್ರಿಗೆ ಹೇಳ್ತೀವಿ ನಾವು, ಕಸ ಹಾಕ್ಬೇಡಿ, ಇಲ್ಲ ಹಾಕ್ಬೇಡಿ ಅಂತ ಹೇಳ್ತೀವಿ. ಆದರೂ ಅವರು ಈ ಥರ ಜಾಗ ಈ ಥರ ಇದೆಯಲ್ಲ, ಅದು ನಿಮ್ದು, ಏನು ಮಾಡೋದು ಅಂತೇಳಿ ಅವ್ರು ಹಾಕಿ ಹೋಗ್ತಾರೆ. ಕಸದ್ದು ನಮಗೆ ತುಂಬ ಸಮಸ್ಯೆ. ಇಲ್ಲಿ ಜೀವನ ಮಾಡೋಕ್ಕೂ ಸ್ಮೆಲ್ಲೆಲ್ಲ ಬರುತ್ತೆ, ತುಂಬ ಕಷ್ಟ.